ಎಲ್ರಿಗೂ ನಮಸ್ಕಾರ. ಇವತ್ ನಾವು ಒಂದು ದೊಡ್ಡ ರಹಸ್ಯವನ್ನ ಭೇದಿಸೋಣ. ಅದೇನಪ್ಪಾ ಅಂದ್ರೆ ಈ ಇಡೀ ಬ್ರಹ್ಮಾಂಡದ ಅಡಿಗೆ ಪುಸ್ತಕವನ್ನೇ ತೆರೆದು ನೋಡೋಣ. ಹೌದು, ನಾವು ಮಾತಾಡ್ತಿರೋದು ರಸಾಯನಶಾಸ್ತ್ರದ ಬಗ್ಗೆ, ಅಂದ್ರೆ ಕೆಮಿಸ್ಟ್ರಿ. ಇದು ಬರೀ ಲ್ಯಾಬ್ನಲ್ಲಿ ನಡೆಯೋ ಪ್ರಯೋಗ ಅನ್ಕೋಬೇಡಿ. ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದರ ಹಿಂದಿನ ಮ್ಯಾಜಿಕ್ ಫಾರ್ಮುಲಾ ಇದು. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಮೊದಲನೇ ಪ್ರಶ್ನೆ, ಕೆಮಿಸ್ಟ್ರಿ ಅಂದ್ರೆ ಏನು? ಅಯ್ಯೋ, ಶಾಲೆಯಲ್ಲಿ ಕೇಳಿದ ಬೋರಿಂಗ್ ಡೆಫಿನೇಷನ್ ಅಲ್ಲ, ಅದಕ್ಕಿಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಆಳವಾದ ಉತ್ತರ ಇದೆ ಇದಕ್ಕೆ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕೆಮಿಸ್ಟ್ರಿ ಅಂದ್ರೆ ಈ ಇಡೀ ಯೂನಿವರ್ಸ್ನ ಅಲ್ಟಿಮೇಟ್ ಕುಕ್ ಬುಕ್. ಯೋಚನೆ ಮಾಡಿ, ಮಿನುಗುವ ನಕ್ಷತ್ರಗಳಿಂದ ಹಿಡಿದು ನಮ್ಮ ದೇಹದೊಳಗಿನ ಒಂದೊಂದು ಸೆಲ್ವರ್ಗೂ ಎಲ್ಲವೂ ಹೇಗೆ ತಯಾರಾಗಿದೆ, ಹೇಗೆ ಬದಲಾಗುತ್ತೆ ಅನ್ನೋದ್ರ ರೆಸಿಪಿಯೇ ಇದು. ಸರಿ, ಇವತ್ತಿನ ನಮ್ಮ ಈ ಪಯಣದಲ್ಲಿ ಏನೇನಿದೆ ಅಂತ ನೋಡೋಣ. ಮೊದಲು ಕೆಮಿಸ್ಟ್ರಿ ಅಂದ್ರೆ ಏನು ಅಂತ ಶುರು ಮಾಡೋಣ. ಆಮೇಲೆ ವಸ್ತುವಿನ ರೆಸಿಪಿ ಏನು ಅಂತ ನೋಡೋಣ. ಅದರ ಬಿಲ್ಡಿಂಗ್ ಬ್ಲಾಕ್ಸ್ಗಳನ್ನು ಮೀಟ್ ಮಾಡೋಣ. ಅದು ಬದಲಾಗೋ ಕಲೆ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಕೊನೆಗೆ ಇದನ್ನ ಯಾಕೆ ಸೆಂಟ್ರಮ್ ಸೈನ್ಸ್ ಅಂತ ಕರೀತಾರಂತನೂ ತಿಳ್ಕೊಳ್ಳೋಣ. ಸರಿ, ನಮ್ಮ ಮೊದಲನೇ ಭಾಗ ಕೆಮಿಸ್ಟ್ರಿ ಅಂದ್ರೆ ಏನು? ಒಂದೇ ಮಾತಲ್ಲಿ ಹೇಳೋದಾದ್ರೆ, ನಮ್ಮ ಸುತ್ತ ಇರೋ ಪ್ರತಿಯೊಂದು ವಸ್ತು ಯಾವ್ದ್ರಿಂದ ಆಗಿದೆ ಮತ್ತು ಅದು ಕಾಲಕ್ಕೆ ತಕ್ಕ ಹಾಗೆ ಹೇಗೆಲ್ಲ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋ ವಿಜ್ಞಾನವೇ ಇದು. ಇದರ ಫಾರ್ಮಲ್ ಡೆಫಿನೇಷನ್ ನೋಡೋದಾದ್ರೆ, ಕೆಮಿಸ್ಟ್ರಿ ಅಂದ್ರೆ ವಸ್ತುವಿನ ಸಂಯೋಜನೆ, ಅಂದ್ರೆ ಅದು ಯಾವುದ್ರಿಂದ ಮಾಡಲ್ಪಟ್ಟಿದೆ ಅಂತ, ಅದರ ಗುಣಲಕ್ಷಣಗಳು ಮತ್ತು ಅದು ಹೇಗೆಲ್ಲ ರೂಪಾಂತರಗೊಳ್ಳುತ್ತೆ ಅನ್ನೋದನ್ನ ಅಧ್ಯಯನ ಮಾಡೋ ಸೈನ್ಸ್ನ ಒಂದು ಬ್ರಾಂಚ್. ಅಂದ್ರೆ ಇದು ಮೂರೇ ಸಿಂಪಲ್ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ಒಂದು ವಸ್ತು ಏನ, ಅದು ಹೇಗಿದ ಮತ್ತು ಅದು ಹೇಗೆ ಬದಲಾಗಬಹುದು. ಓಕೆ, ಈಗ ನಮ್ ಎರಡನೇ ಭಾಗಕ್ಕೆ ಹೋಗೋಣ, ವಸ್ತುವಿನ ರೆಸಿಪಿ. ಈ ಕಾನ್ಸೆಪ್ಟ್ ಸ್ವಲ್ಪ ಕಷ್ಟ ಅನ್ಸ್ಬೋದು. ಅದಕ್ಕೆ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಗೆಲ್ಲ ಇಷ್ಟವಾಗುವ ಒಂದು ಸಿಂಪಲ್ ಕೇಕ್ ಉದಾಹರಣೆ ತಗೊಳ್ಳೋಣ. ಓಕೆನಾ? ಒಬ್ಬ ಬೇಕರ್ ದೃಷ್ಟಿಯಲ್ಲಿ ನೋಡಿದ್ರೆ ಕೇಕ್ ಮಾಡೋಕೆ ಏನೇನ್ ಬೇಕು? ಹಿಟ್ಟು, ಸಕ್ಕರೆ, ಎಣ್ಣೆ, ಹಾಲು, ಉಪ್ಪು, ಮೊಟ್ಟೆ ಅಲ್ವಾ? ಇದು ನಮ್ಗೆ ಕಣ್ಣಿಗೆ ಕಾಣಿಸೋ ಪದಾರ್ಥಗಳು. ಇದನ್ನ ನಾವು ಮ್ಯಾಕ್ರೋ ಲೆವೆಲ್ ಅಂತ ಕರಿಬೋದು. ಆದ್ರೆ ಇದನ್ನೇ ಒಬ್ಬ ಕೆಮಿಸ್ಟ್ ಹೇಗ್ ನೋಡ್ತಾರೆ ಗೊತ್ತಾ? ಅವರು ಇದನ್ನ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ನೋಡ್ತಾರೆ. ಅವ್ರಿಗೆ ಸಕ್ಕರೆ ಅಂದ್ರೆ ಅದು ಸುಕ್ರೋಸ್, ಉಪ್ಪು ಅಂದ್ರೆ ಸೋಡಿಯಂ ಕ್ಲೋರೈಡ್, ಇನ್ನು ಹಿಟ್ಟು, ಹಾಲು, ಮೊಟ್ಟೆ ಅಂದ್ರೆ ಅದೆಲ್ಲ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ ಕಾಣಿಸುತ್ತೆ. ನೋಡಿ, ದೃಷ್ಟಿಕೋನ ಎಷ್ಟು ಬೇರೆ ಅಲ್ವಾ? ಸರಿ, ಹಾಗಾದ್ರೆ ನಮ್ಮ ಮೂರನೇ ಭಾಗಕ್ಕೆ ಬರೋಣ. ಈಗ ನಾವು ಈ ಕೆಮಿಕಲ್ ರೆಸಿಪಿಗಳನ್ನ ಬರೆಯಕ್ಕೆ ಬಳಸೋ ಬೇಸಿಕ್ ಆಲ್ಫಾಬೆಟ್ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಇದರ ಬಿಲ್ಡಿಂಗ್ ಬ್ಲಾಕ್ಸ್ ಯಾವುದು ಅಂತ ನೋಡೋಣ. ಯಾವುದೇ ವಸ್ತುವನ್ನ ತಗೊಳ್ಳಿ, ಅದನ್ನ ಭಾಗ ಮಾಡ್ತಾ ಹೋದ್ರೆ ಕೊನೆಗೆ ಸಿಗೋ ಇನ್ನೂ ಭಾಗ ಮಾಡೋಕ್ ಆಗದೆ ಇರೋ ಅತಿ ಚಿಕ್ಕ ಕಣ ಇದೆಯಲ್ಲ, ಅದೇ ಆಟಮ್ ಅಥವಾ ಪರಮಾಣು. ಸಕ್ಕರೆಯಿಂದ ಹಿಡಿದು ಉಪ್ಪಿನವರೆಗೆ ಎಲ್ಲವೂ ಈ ಪರಮಾಣುಗಳಿಂದಾನೇ ಆಗಿರೋದು. ಇವೇ ಎಲ್ಲದರ ಫಂಡಮೆಂಟಲ್ ಬಿಲ್ಡಿಂಗ್ ಬ್ಲಾಕ್ಸ್. ಈ ಮೂಲಧಾತುಗಳನ್ನ ಅಂದ್ರೆ ಎಲಿಮೆಂಟ್ಸ್ಗಳನ್ನ ಸುಲಭವಾಗಿ ಗುರುತಿಸೋಕೆ ಕೆಮಿಸ್ಟ್ಗಳು ಸಿಂಬಲ್ಸ್ ಬಳಸ್ತಾರೆ. ಅದಕ್ಕೆ ತುಂಬಾ ಸಿಂಪಲ್ ರೂಲ್ಸ್ ಇದೆ. 1 ಅಥವಾ 2 ಅಕ್ಷರ ಇರುತ್ತೆ. ಮೊದಲನೇ ಅಕ್ಷರ ಯಾವಾಗ್ಲೂ ಕ್ಯಾಪಿಟಲ್, ಎರಡನೇ ಅಕ್ಷರ ಇದ್ರೆ ಅದು ಸ್ಮಾಲ್ ಲೆಟರ್. ಉದಾಹರಣೆಗೆ ಕಾರ್ಬನ್ಗೆ ಸಿ, ಆಕ್ಸಿಜನ್ಗೆ ಓ, ಹೀಗೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಕೆಲವು ಎಲಿಮೆಂಟ್ಸ್ನ ಸಿಂಬಲ್ಸ್ಗಳು ಅದರ ಇಂಗ್ಲಿಷ್ ಹೆಸರಿಗೆ ಮ್ಯಾಚ್ ಆಗಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಆ ಸಿಂಬಲ್ಸ್ ಲ್ಯಾಟಿನ್ ಭಾಷೆಯಿಂದ ಬಂದಿರೋದು. ಉದಾಹರಣೆಗೆ ಸೋಡಿಯಂಗೆ Na ಅಂತ ಯಾಕೆ ಹೇಳ್ತೀವಿ? ಯಾಕಂದ್ರೆ ಅದರ ಲ್ಯಾಟಿನ್ ಹೆಸರು ನೇಟ್ರಿಯಂ. ಹಾಗೆ ಗೋಲ್ಡ್ಗೆ Au, ಯಾಕಂದ್ರೆ ಲ್ಯಾಟಿನ್ನಲ್ಲಿ ಅದು ಆರಮ್. ಎಷ್ಟ್ ಚೆನ್ನಾಗಿದೆ ಅಲ್ವಾ? ಈ ಸಿಂಬಲ್ಸ್ ಎಲ್ಲ ಒಟ್ಟಿಗೆ ಸೇರಿದಾಗ ಕೆಮಿಕಲ್ ಫಾರ್ಮ್ಯುಲಾ ಆಗುತ್ತೆ. ಇದು ಒಂದು ಮಾಲಿಕ್ಯೂಲ್ನ ನಿಖರವಾದ ರೆಸಿಪಿ ಇದ್ದಾಗೆ. ಉದಾಹರಣೆಗೆ ನೀರನ್ನೇ ತಗೊಳ್ಳೋಣ. ಅದರ ಫಾರ್ಮ್ಯುಲಾ H2O. ಈ H2Oನಲ್ಲಿ ಹೆಚ್ ಪಕ್ಕದಲ್ಲೇ ಒಂದು ಚಿಕ್ಕ 2 ಇದೆ ನೋಡಿ. ಅದರ ಅರ್ಥ ಏನು ಅಂದ್ರೆ ನೀರಿನ ಒಂದೇ ಒಂದು ಮಾಲಿಕ್ಯೂಲ್ನಲ್ಲಿ ಹೈಡ್ರೋಜನ್ನ 2 ಆಟಮ್ಗಳಿವೆ ಅಂತ. ಅದೇ ರೀತಿ O ಅಂದ್ರೆ ಆಕ್ಸಿಜನ್ ಪಕ್ಕದಲ್ಲಿ ಯಾವ ನಂಬರೂ ಇಲ್ಲ. ನಂಬರ್ ಇಲ್ಲ ಅಂದ್ರೆ ಅದರ ಅರ್ಥ ಅಲ್ಲಿ ಆ ಎಲಿಮೆಂಟ್ನ ಒಂದೇ ಒಂದು ಆಟಮ್ ಇದೆ ಅಂತ ಅಷ್ಟೆ. ಸಿಂಪಲ್. ಇಲ್ಲಿಯವರೆಗೆ ವಸ್ತುಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅಂತ ನೋಡಿದ್ವಿ. ಈಗ ಅವು ಹೇಗೆ ಬದಲಾಗ್ತವೆ ಅನ್ನೋದರ ಕಡೆಗೆ ಗಮನ ಹರಿಸೋಣ. ಮತ್ತೆ ನಮ್ಮ ಕೇಕ್ ಉದಾಹರಣೆಗೆ ವಾಪಸ್ ಬರೋಣ. ಆ ಬೇಕಿಂಗ್ ಹಿಂದಿರೋ ಸೈನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು? ಅಂದ್ರೆ ಒಂದು ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳು, ಅದನ್ನ ನಾವು ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ,
ಅವು ಒಟ್ಟಿಗೆ ಸೇರಿ ಸಂಪೂರ್ಣವಾಗಿ ಹೊಸ ವಸ್ತುಗಳಾಗಿ ಬದಲಾಗೋ ಪ್ರಾಸೆಸ್. ಈ ಹೊಸ ವಸ್ತುಗಳನ್ನ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ನಮ್ಮ ಕೇಕ್ ಉದಾಹರಣೆಯಲ್ಲಿ ಈ ಬೇಕಿಂಗ್ ಪ್ರಾಸೆಸ್ ಇದೆಯಲ್ಲ, ಅದೇ ಒಂದು ಕೆಮಿಕಲ್ ರಿಯಾಕ್ಷನ್. ನೋಡಿ, ನಮ್ಮ ಕೇಕ್ ಕಥೆಯಲ್ಲಿ ರಿಯಾಕ್ಟೆಂಟ್ಸ್ ಯಾವುದು? ಹಿಟ್ಟು, ಸಕ್ಕರೆ, ಮೊಟ್ಟೆ. ಇದಕ್ಕೆ ಬೇಕಿಂಗ್ನಿಂದ ಎನರ್ಜಿ ಸಿಕ್ಕಾಗ ಒಂದು ಟ್ರಾನ್ಸ್ಫರ್ಮೇಷನ್ ನಡೆಯುತ್ತೆ. ಕೊನೆಗೆ ನಮಗೆ ಸಿಗೋ ಪ್ರಾಡಕ್ಟ್ ಏನು? ರುಚಿಕರವಾದ ಕೇಕ್. ಹಳೆಯ ವಸ್ತುಗಳು ಹೋಗಿ ಹೊಸ ವಸ್ತು ಹುಟ್ಕೊಳ್ತು. ಈ ಕೆಮಿಕಲ್ ರಿಯಾಕ್ಷನ್ಸ್ ಬರೀ ಅಡಿಗೆ ಮನೆಯಲ್ಲೇ ಆಗೋದಲ್ಲ, ಅವು ಎಲ್ಲೆಲ್ಲೂ ನಡೀತಾನೇ ಇರುತ್ತೆ. ನಮ್ಮ ಗಾಡಿ ಇಂಜಿನ್ ಓಡೋದು, ನಾವು ತಿಂದ ಊಟ ಜೀರ್ಣ ಆಗಿ ಎನರ್ಜಿ ಕೊಡೋದು, ನಾವು ಬಳಸೋ ಔಷಧಿ, ಪ್ಲಾಸ್ಟಿಕ್ ತಯಾರಿ, ಅಷ್ಟೇ ಯಾಕೆ ನಮ್ಮ ದೇಹ ಕೆಲಸ ಮಾಡೋದೇ ಇಂತಹ ಸಾವಿರಾರು ರಿಯಾಕ್ಷನ್ಸ್ಗಳಿಂದ. ಇಷ್ಟೆಲ್ಲ ನೋಡಿದ್ಮೇಲೆ ಈಗ ಕೆಮಿಸ್ಟ್ರಿಯ ಬಿಗ್ ಪಿಕ್ಚರ್ ನೋಡೋಣ. ಅಂದ್ರೆ ಇದು ನಮ್ಮ ದೇಹದಿಂದ ಹಿಡಿದು ಇಡೀ ಕಾಸ್ಮೋಸ್ವರೆಗೂ ಎಲ್ಲವನ್ನೂ ಹೇಗ್ ಕನೆಕ್ಟ್ ಮಾಡುತ್ತೆ ಅಂತ ನೋಡೋಣ. ಒಂದು ಮಾತಿದೆ, ಕೆಮಿಸ್ಟ್ರಿಯನ್ನ ಸೆಂಟ್ರಲ್ ಸೈನ್ಸ್ ಅಂತ ಕರೀತಾರೆ, ಅಂದ್ರೆ ಕೇಂದ್ರ ವಿಜ್ಞಾನ. ಯಾಕೀಗೆ ಕರೀತಾರೆ ಅಂದ್ರೆ ಇದು ಬೇರೆಲ್ಲ ಸೈನ್ಸ್ ಫೀಲ್ಡ್ಗಳನ್ನ ಒಂದಕ್ಕೊಂದು ಬೆಸೆಯುತ್ತೆ. ಯೋಚನೆ ಮಾಡಿ ನೋಡಿ, ಬಯಾಲಜಿ, ಫಿಸಿಕ್ಸ್, ಮೆಡಿಸಿನ್, ಇಂಜಿನಿಯರಿಂಗ್, ಎನ್ವೈರ್ನ್ಮೆಂಟಲ್ ಸೈನ್ಸ್, ಈ ಎಲ್ಲ ಫೀಲ್ಡ್ಗಳ ಮಧ್ಯೆ ಕೆಮಿಸ್ಟ್ರಿ ಒಂದು ಬ್ರಿಡ್ಜ್ ಥರ ಕೆಲಸ ಮಾಡುತ್ತೆ. ಅದಿಲ್ದೆ ಇವ್ಯಾವುದೂ ಪೂರ್ಣ ಆಗಲ್ಲ. ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯವಾದ ವಿಷಯ ಏನು? ಕೆಮಿಸ್ಟ್ರಿಯನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ನಮ್ಮ ಸುತ್ತಿರೋ ಪ್ರಪಂಚದ ಫಂಡಮೆಂಟಲ್ ರೂಲ್ಸ್ ಅನ್ನೇ ಅರ್ಥ ಮಾಡ್ಕೊಂಡಾಗೆ. ಇದು ಬರೀ ಒಂದು ಸ್ಕೂಲ್ ಸಬ್ಜೆಕ್ಟ್ ಖಂಡಿತ ಅಲ್ಲ, ಇದು ರಿಯಾಲಿಟಿಯನ್ನೇ ವಿವರಿಸೋ ಒಂದು ಭಾಷೆ. ಖಂಡಿತ, ಕೆಮಿಸ್ಟ್ರಿ ನಮ್ಮ ಜಗತ್ತು ಈಗ ಹೇಗಿದೆ ಅಂತ ವಿವರಿಸುತ್ತೆ. ಆದ್ರೆ ಅದರ ಜ್ಞಾನವನ್ನ ಬಳಸ್ಕೊಂಡು ನಾವು ಮುಂದೆ ಯಾವೆಲ್ಲ ಹೊಸ ಅದ್ಭುತ ಪ್ರಪಂಚಗಳನ್ನ ಕಟ್ಟಬಹುದು? ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿವರಣೆಯನ್ನ ಮುಗಿಸೋಣ. ಇದ್ರ ಬಗ್ಗೆ ಯೋಚನೆ ಮಾಡಿ.